ಈಗ ಸಂಧ್ಯಾ ವಂದನೆ ಮಾಡಬೇಕಾಗುವುದು ಖಂಡಿತ ಅದು ಮುಖ್ಯ. ಆದ್ರೆ ಯಾರು ಮಾಡ್ಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆಯನ್ನು ನಾನೇ ಕೇಳಿಬಿಡ್ತೇನೆ ಈಗ. ಯಾಕಂದ್ರೆ ಈಗ ಸಂಧ್ಯಾಕಾಲ ಯಾರಿಗೆಲ್ಲ ಪ್ರಸ್ತುತವೋ, ಅಂದ್ರೆ ಈಗ ಸಂಧ್ಯಾಕಾಲ ಆಯ್ತು ಅಂತ ಯಾರಿಗೆಲ್ಲ ಅನಿಸಿತೋ ಅವರೆಲ್ಲ ಮಾಡ್ಬೇಕು, ಎಲ್ರೂ ಅರ್ಹರು ಅಂತ. ಅದಕ್ಕೆ ವಂದನೆ ಅಂತ ಹೇಳಿದ್ರೆ ಅಷ್ಟೇ ಹೆಸರು. ಅಂದ್ರೆ ಏನು, ನಾವು ನಮ್ಮ ಗೌರವವನ್ನ, ನಮ್ಮ ಒಂದು ಕೃತಜ್ಞತೆಯನ್ನ ಸಮರ್ಪಣೆ ಮಾಡೋದು. ಅದಕ್ಕಿಂತಲೂ ಮುಖ್ಯವಾಗಿ ನನ್ನಲ್ಲಿ ಏನೂ ಇಲ್ಲ, ಏನೋ ಒಂದು ಅಲೌಕಿಕವಾದಂತಹ ಒಂದು ಶಕ್ತಿ ಇದೆ, ಅದಕ್ಕೆ ನಮೋ ನಮಃ ಅಂತ ತಲೆಬಾಗೋದು. ಸಂಧ್ಯಾ ವಂದನೆ ಅಂತ ಪ್ರಕ್ರಿಯೆಯಲ್ಲಿ ಬೇರೆ ಏನಿಲ್ಲ. ಆಚಮನ, ಮತ್ತೆ ಸಂಕಲ್ಪ, ಪ್ರಾಣಾಯಾಮ, ಆಸನ, ಧ್ಯಾನ, ಮಂತ್ರಜಪ, ಪ್ರದಕ್ಷಿಣ ನಮಸ್ಕಾರ, ಇಷ್ಟೇ ಇರೋದು. ಇದನ್ನೆಲ್ಲವನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಲಿಕ್ಕೆ ಒಂದು ವೈದಿಕ ವಿಧಾನವೂ ಇದೆ. ಅಥವಾ ಅದೆಲ್ಲ ಗೊತ್ತಿಲ್ಲದೆ ಇದ್ದವರು ಒಂದು ಮನಸ್ಸಿನ ಮುಖಾಂತರ ಒಂದು ದೇವರಿಗೆ ಒಂದು ನಮಸ್ಕಾರ ಮಾಡುವಂಥದ್ದು. ಉದಾಹರಣೆಗೆ ಪ್ರಾಣಿ ಪಕ್ಷಿಗಳು ಕೂಡ ಗೊತ್ತಿಲ್ಲದೆ ಗೂಡಿಗೆ ಯಾಕೆ ಹೋಗ್ತವೆ? ಒಂದು ಅಲೌಕಿಕವಾದಂತಹ ಒಂದು ಶಕ್ತಿಯನ್ನು ಏನು ಗೊತ್ತಿಲ್ಲದಂತಹ ಮುಗ್ಧ ಪ್ರಾಣಿಗಳು ಕೂಡ ವಂದಿಸ್ತವೆ. ಮನುಷ್ಯರಾಗಿ ಯೋಚನೆ ಮಾಡ್ಲಿಕ್ಕೆ ಇಷ್ಟೊಂದು ಅವಕಾಶ ಸಿಕ್ಕಿದಾಗ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ಲಿಕ್ಕೆ ಆಗದೆ ಹೋದ್ರೆ ನಮ್ಮ ಈ ಒಂದು ಎಲ್ಲ ಸೌಲಭ್ಯ ದೇವರು ಕೊಟ್ಟಿದ್ದಾನಲ್ಲ, ಅದಕ್ಕೆ ಅರ್ಥವೇ ಇಲ್ಲ ಅಂತ ಆಗ್ತದೆ. ಈ ಫುಲ್ ಇಂಟರ್ವ್ಯೂನ ನೀವು ಯೂಟ್ಯೂಬ್ ನಲ್ಲಿ Ultra HD 4K ನಲ್ಲಿ ನೋಡಬಹುದು. ಜೊತೆಗೆ ಆಲ್ ಲೀಡಿಂಗ್ ಪ್ಲಾಟ್ಫಾರ್ಮ್ಸ್ ಸ್ಪಾಟಿಫೈ, ಅಮೆಜಾನ್ ಮ್ಯೂಸಿಕ್, ಗೂಗಲ್ ಪಾಡ್ಕಾಸ್ಟ್, ಆಪಲ್ ಪಾಡ್ಕಾಸ್ಟ್ ನಲ್ಲಿ ಕೂಡ ಎಂಜಾಯ್ ಮಾಡಬಹುದು.